ಫ್ರೆಂಡ್ಸ್, ನಾನು ನಿಮ್ಮ ಡೊನೆಟ್ ಯುವರ್ ಟೆಕ್ನಾಲಜಿ ಯೂಟ್ಯೂಬ್. ಇವತ್ತಿನ ಟಾಪಿಕ್ ನೀವು ಲೋಗೋ ನೋಡ್ತಿದ್ದಂಗೆ ತಿಳ್ಕೊಂಡಿರ್ತೀರಿ. ವಿಡಿಯೋ ಸ್ಟಾರ್ಟ್ ಆಗಿಂತ ಮುಂಚೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ನೀವು ಕೊಡೋ ಒಂದೊಂದು ಲೈಕು ನಮಗೆ ಮೋಟಿವೇಶನ್, ಮುಂದೆ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಥರ ಆಗುತ್ತೆ. ನಾವು ಮೊದಲಿಗೆ ಗೂಗಲ್ಗೆ ಹೋಗಿ ವೋಟರ್ ID ಡೌನ್ಲೋಡ್ ಇಷ್ಟನ್ನ ಸಿಂಪಲಾಗಿ ಹೊಡೆದ್ರೆ ಸಾಕು. ಡೌನ್ಲೋಡ್ ಈ ಎಪಿಕ್ ಇಲ್ಲಿ ಕಾಣ್ತಾ ಇರ್ಬೋದು, ಎರಡನೇ ಆಪ್ಷನ್ ನೋಡಿ, ಈ ಥರ ಬರುತ್ತೆ. ಡೈರೆಕ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡೋದ್ರಿಂದ ಇದರ ವೆಬ್ಸೈಟ್ಗೆ ಡೈರೆಕ್ಟ್ ಜಾಯ್ನ್ ಆಗುತ್ತೆ. ಇದು ನೋಡ್ತಾ ಇರ್ಬೋದು, ಇಲ್ಲಿ ಮತ್ತೊಂದು ಸತಿ ಡೌನ್ಲೋಡ್ ಎಪಿಕ್ ಅಂತ ಕಾಣ್ತದೆ. ಮೇಲೆ ಕ್ಲಿಕ್ ಮಾಡಿದ್ರೆ ಮೊದಲು ಒಂದು ವೆಬ್ಸೈಟಲ್ಲಿ ಓಪನ್ ಆಗ್ತದೆ. ಆ ವೆಬ್ಸೈಟ್ ಈಗ ಕ್ಲೋಸ್ ಆಗಿದೆ. ಅಲ್ಲೇ ಒಂದು ಲಿಂಕ್ ಕೊಟ್ಟಿದ್ದಾರೆ. ಆ ಲಿಂಕ್ನ ಕ್ಲಿಕ್ ಮಾಡೋಕ್ಕಿಂತ ಡೈರೆಕ್ಟ್ ಪೋರ್ಟಲ್ಗೆ ಹೋಗ್ಬೋದು. ನೋಡಿ, ಇಲ್ಲಿ ಲಾಗಿನ್ ಕೇಳ್ತದೆ ಮತ್ತು ಸೈನಪ್ ಕೇಳ್ತದೆ. ಅಕೌಂಟು ಮೊದಲನೇ ಬಾರಿ ಯೂಸ್ ಮಾಡ್ತಾಯಿದ್ದೀರಿ ಅಂತ ಅಂದರೆ ಅಲ್ಲಿ ಸೈನಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಸೈನಪ್ ಆಗಬೇಕಾಗುತ್ತೆ. ಸೈನಪ್ಪು ಏನು ಅಷ್ಟೇನು ಇದಾಗಿರೋದಿಲ್ಲ. ನಿಮ್ಮ ಫೋನ್ ನಂಬರ್ ಮತ್ತು ಪಾಸ್ವರ್ಡ್ನ ಸೆಟ್ ಮಾಡಿಕೊಂಡು ಅಲ್ಲಿ ಕ್ಯಾಪ್ಚರ್ ಏನು ಕಾಣ್ತದೆ ಆ ಕ್ಯಾಪ್ಚರ್ನ ಹೊಡೆದು ಸೈನಪ್ ಕೊಟ್ಟರೆ ಸೈನಪ್ ಆಗುತ್ತೆ. ಆನಂತರ ಲಾಗಿನ್ ಅಂತ ಬಂದು ಲಾಗಿನ್ ಮೇಲೆ ಸೇಮ್ ನೀವೇನು ರಿಜಿಸ್ಟರ್ ಫೋನ್ ನಂಬರ್ ಕೊಟ್ಟಿರೋದೇ ಫೋನ್ ನಂಬರ್ ಮತ್ತು ಪಾಸ್ವರ್ಡ್ನ ಹಾಕಿ ಅಲ್ಲಿ ಏನು ಕ್ಯಾಪ್ಚರ್ ಕಾಣ್ತದೆ ಅದೇ ಕ್ಯಾಪ್ಚರ್ನ ನಾವು ಟೈಪ್ ಮಾಡೋದ್ರಿಂದ ಲಾಗಿನ್ ಆಗುತ್ತೆ. ನೋಡಿ, OTP ಹಾಕಬೇಕಾಗುತ್ತೆ. ಈಗ ಒಂದು ವೋಟರ್ ಪೋರ್ಟಲ್ ವೆಬ್ಸೈಟು ಓಪನ್ ಆಗಿದೆ. ಇಲ್ಲಿ ನಾವು ಡೈರೆಕ್ಟ್ ಈ ಎಪಿಕ್ ಡೌನ್ಲೋಡ್ ನೋಡಿ, ಈ ಪೋರ್ಟಲಲ್ಲಿ ಈ ಎಪಿಕ್ ಡೌನ್ಲೋಡನ್ನು ಸೈಡಲ್ಲಿ ರೈಟ್ ಸೈಡಲ್ಲಿ ನೀವು ಕಾಣ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಕಸ್ಮಾತ್ ನಿಮ್ಮದು ಫೋನ್ ನಂಬರು ಏನಾದರೂ ಮೊದಲೇ ಲಿಂಕ್ ಆಗಿತ್ತು ಅಂತ ಅಂದರೆ ಇಲ್ಲಿ ಎಪಿಕ್ ನಂಬರ್ ಅಂದರೆ ನಿಮ್ಮ ವೋಟಿಂಗ್ ಕಾರ್ಡ್ ನಂಬರ್ನ ಹಾಕಿ ಮತ್ತು ಅಲ್ಲಿ ಸ್ಟೇಟ್ನ ಸೆಲೆಕ್ಟ್ ಮಾಡಿಬಿಟ್ಟು ಸರ್ಚ್ ಕೊಟ್ಟರೆ ನಿಮ್ಮ ID ಡೀಟೇಲ್ಸ್ ಬರುತ್ತೆ. ಅಕಸ್ಮಾತ್ ನೀವೇನಾದ್ರೂ ಪಾಸ್ವರ್ಡ್ ಫೋನ್ ನಂಬರ್ ರಿಜಿಸ್ಟರ್ ಆಗಿಲ್ಲ ಅಂತಂದರೆ ಅಲ್ಲಿ ನೋಡ್ತಾ ಇರ್ಬೋದು ಫಾರ್ಮ್ ಕಾಣ್ತಾ ಇದೆ, ಫಾರ್ಮ್ಸ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನಿಮಗೆ ಫಾರ್ಮ್ 7 ಫಾರ್ಮ್ 8 ಅಂತೇಳಿ ಕಾಣ್ತದೆ ನೋಡಿ. ಫಾರ್ಮ್ 8 ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಸರಿನಾ? ಈ ಫಾರ್ಮ್ 8 ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅದರ್ಸ್ ಆರ್ ಎಪಿಕ್ ಅಂತ ಸೆಲ್ಫ್ ಅಂತ ಕೇಳುತ್ತೆ. ಅದರ್ಸ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನಾನು ವೋಟಿಂಗ್ ಕಾರ್ಡ್ ನಂಬರ್ ಹಾಕಿದ್ದೀನಿ. ನೋಡ್ತಾ ಇರ್ಬೋದು, ನಮ್ಮ ಹೆಸರು, ಅಡ್ರೆಸ್ಸು, ಫಾದರ್ ನೇಮ್ ಎಲ್ಲ ತೋರಿಸ್ತಾ ಇದೆ. ಹಾಗೆ ಸ್ಕ್ರೋಲ್ ಮಾಡಿ ಓಕೆ ಅಂತ ಮೇಲೆ ಕ್ಲಿಕ್ ಮಾಡಿ ನಾವು ಎರಡನೇ ಆಪ್ಷನ್ ಕರೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೇಮ್ ಇದು ಮಾಡಿದ್ರೆ ಮೇಲೆ ಸ್ಕ್ರೋಲ್ ಮಾಡಿದ್ರೆ ನಾವೇನು ಎಡಿಟ್ ಮಾಡಬೇಕು ಅಂತ ಕೇಳುತ್ತೆ. ಇಲ್ಲಿ ಎಲ್ಲ ಥರದ ಎಡಿಟ್ ಮಾಡ್ಬೋದು. ನೀವು ಬೇಕಾದ್ರೆ ನೇಮ್ ಚೇಂಜ್ ಮಾಡ್ಬೋದು. ಫೋನ್ ನಂಬರ್ ಇಲ್ಲೇ ಇದೆ ನೋಡಿ, ಫೋನ್ ನಂಬರ್ ಚೇಂಜ್ ಮಾಡ್ಬೋದು. ಆಮೇಲೆ ಅಡ್ರೆಸ್ ಚೇಂಜ್ ಮಾಡ್ಬೋದು, ನೇಮು, ಜೆಂಡರು, ಡೇಟ್ ಆಫ್ ಬರ್ತು, ಅಡ್ರೆಸ್ಸು, ಫೋಟೋಗ್ರಾಫು ಇವೆಲ್ಲ ಚೇಂಜ್ ಮಾಡ್ಬೋದು. ಟೋಟಲ್ ಎಲ್ಲ ಥರದ ಆಪ್ಷನ್ ಇದೆ. ಇಲ್ಲಿ ನಾನು ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮೊಬೈಲ್ ನಂಬರ್ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಫೋನ್ ನಂಬರ್ ಇದು ಮಾಡಿಕೊಂಡು ಸೆಂಡ್ ಮಾಡಿದ್ರೆ OTP ಬರುತ್ತೆ. ಸೇಮ್ OTP ವೆರಿಫಿಕೇಷನ್ ಮಾಡ್ತು ಅಂತ ಅಂದರೆ ನಿಮ್ಮ ಫೋನ್ ನಂಬರ್ ಲಿಂಕ್ ಆಗುತ್ತೆ. OTP ಹಾಕ್ಬಿಟ್ಟು ಸ್ಕ್ರೋಲ್ ಮಾಡ್ಬಿಟ್ಟು ಕೆಳಗಡೆ ಆಪ್ಷನ್ಗೆ ಹೋದ್ರೆ ಹೋಗಲ್ಲ. ಇಲ್ಲಿ ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡಲೇಬೇಕು, ಸರಿನಾ? ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡ್ತಿದ್ದಂಗೆ ನೋಡ್ತಾ ಇರ್ಬೋದು, ಪ್ಲೇಸ್ ಕಾಣ್ತದೆ, ಕ್ಲಿಕ್ ಆಗಿಲ್ಲ, ಅದು ಪ್ಲೇಸ್ ಕೇಳ್ತಾ ಇದೆ. ಹುಣಸೂರು ಅಂತ ಹಾಕಿ ನಮ್ಮ ಯಾವುದು ಕ್ಯಾಪ್ಚರ್ನ ಟೈಪ್ ಮಾಡ್ತಾಯಿದ್ವಿ.
ಕ್ಯಾಪ್ಚರ್ನ ಟೈಪ್ ಮಾಡಿದ್ರೆ ಒಂದು ಫಾರ್ಮ್ ಓಪನ್ ಆಗುತ್ತೆ, ಅಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ. ಮೇಲೆ ಸ್ಕ್ರೋಲ್ ಮಾಡಿ ಸಬ್ಮಿಟ್ ಹೊಡಿತೀನಿ. ಸಬ್ಮಿಟ್ ನೋಡ್ತಾ ಇರ್ಬೋದು. ಇಲ್ಲಿ ಸಬ್ಮಿಟ್ನ ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ಫಾರ್ಮ್ದು ಸಬ್ಮಿಟ್ ನನಗೆ ಎಸ್ ಆರ್ ನೋ ಅಂತ ಇರುತ್ತೆ. ಕ್ಲಿಕ್ ಮಾಡಿದ್ರೆ ಇಲ್ಲಿ ಫೋನ್ ನಂಬರು ತಕ್ಷಣ ರಿಜಿಸ್ಟರ್ ಆಗಿರುತ್ತೆ. ಈಗ ಮತ್ತೆ ನಾವು ಡೌನ್ಲೋಡ್ ಎಪಿಕ್ ಹೋಗಿ ತಕ್ಷಣ ನಾವು ವೋಟರ್ ನಂಬರ್ನ ಹಾಕಿ ಕರ್ನಾಟಕ ಅಂತ ಹೊಡೆದ್ರೆ ಅಲ್ಲಿ ನಿಮ್ಮದು ವೋಟರ್ನ ಫೋನ್ ನಂಬರ್ ಲಿಂಕ್ ಆಗಿರೋ ಶೋ ಆಗುತ್ತೆ. ತಕ್ಷಣ ಡೌನ್ಲೋಡ್ ಮಾಡ್ಕೋಬೋದು. ಏನು ಅನ್ಕೊಳ್ಳಿ ಎಕ್ಸಾಂಪಲ್ ತೋರಿಸ್ತೇನೆ. ನೋಡಿ ಅಡ್ರೆಸ್ ಬತ್ತು, ಇಲ್ಲಿ ಸೆಂಡ್ OTP ಕೇಳ್ತಾ ಇದೆ. ವೆರಿಫೈ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಡೌನ್ಲೋಡ್ ಎಪಿಕ್ ಅಂತ ಬತ್ತು. ಇದನ್ನ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ PDF ಅಲ್ಲಿ, ಅದನ್ನ ನೀವು ನೋಡ್ಬೋದು.